ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾಧಾನ್ಯತೆ ಕೊಟ್ಟಿರುವಂಥ ವಿಚಾರ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಸದ್ಯಕ್ಕೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಯನಾ ಮೋಟಮ್ ಅವರು ಇದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಈಗ ಈ ಸಚಿವ ಸಂಪುಟದಲ್ಲಿ ಮಹಿಳಾ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ತಮ್ಮ ಫಸ್ಟ್ ರಿಯಾಕ್ಷನ್ ಏನಿದೆ ಸಂಬಂಧ? ಅದು ಖಂಡಿತ ಅಂದರೆ ಬೇಸರ ತಂದಿದೆ. ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಆತ್ಮ ಅವಲೋಕನ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮಹಿಳಾ ಮೀಸಲಾತಿ ಕಾಯ್ದೆನ ಪಾಸ್ ಆಗಿದೆ, ಇನ್ನೇನು ಅದು ಜಾರಿಗೆ ತರಬೇಕಾಗಿದೆ. 33% ರಿಸರ್ವೇಷನ್ ಏನು ಮಹಿಳೆಯರಿಗೆ ಕೊಡಬೇಕಾಗಿದೆ, ಅದನ್ನು ನಾವು ಈಗ ಈ ಹಂತದಲ್ಲೇ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಪಕ್ಷ ಇದನ್ನು ಹೇಗೆ ಯಾವ ರೀತಿ ನಿಭಾಯಿಸುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಖಂಡಿತ ನನಗೆ ಒಂದು ರೀತಿ ಬೇಜಾರು ತಂದಿದೆ. ಅದು ಅಂದರೆ ಒಂದು ರೀತಿಯಲ್ಲ, ಬೇಜಾರೇ ತಂದಿದೆ ಅಂತ ಹೇಳ್ಬೋದು. ಈಗ ಇನ್ನೂ ಕೂಡ ಒಬ್ಬರು ಕೊಡ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಕೊಟ್ಟರೆ ಯಾರು ಕೊಡ್ಬೋದು? ತಾವು ಕೂಡ ಸಚಿವಾಕಾಂಕ್ಷಿ ಆಗಿದ್ದೀರಾ ಅಂತ ನಿಮ್ಮ ಮಾತುಗಳಲ್ಲಿ ಅನ್ನಿಸ್ತಾ ಇದೆ. ನೀವೇನಾದರೂ ಹಿರಿಯ ಕಾಂಗ್ರೆಸ್ ನಾಯಕರನ್ನಾಗಲಿ, ಸಿ ಎಮ್ನಾಗಲಿ ಅಥವಾ ಹೈಕಮಾಂಡ್ ಜೊತೆ ಮಾತನಾಡುವಂಥ ಕೆಲಸ ಆಯಿತಾ ಅಂತ? ಅಂದರೆ ಮೊದಲನೇ ಬಾರಿ ಶಾಸಕರಿಗೆ ಅಥವಾ ಯಂಗ್ ಇರೋರಿಗೆ ಒಂದು ಸ್ವಲ್ಪ ಪ್ರಾತಿನಿಧ್ಯ ಕ್ಯಾಬಿನೆಟಲ್ಲಿ ಕೊಡ್ತಾರೆ ಅಂತ ಮಾತಿತ್ತು. ಮತ್ತು ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಇತ್ತು. ಮೂರನೇದು, ನಾನು ಅಂದ್ಕೊಂಡಿದ್ದೆ ನನ್ನ ಸ್ವಲ್ಪ ಎಜುಕೇಷ್ನಲ್ ಕ್ವಾಲಿಫಿಕೇಷನ್ಸ್ ಇರೋದ್ರಿಂದ, ರಾಜಕೀಯ ಹಿನ್ನೆಲೆ ಇರೋದ್ರಿಂದ ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ನಮಗೆ ಜಿಲ್ಲಾ ಪ್ರಾತಿನಿಧ್ಯವೂ ಕೂಡ ಸಿಗಬೇಕಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಗೆ ನಾವು 5 ಜನ ಶಾಸಕರು ಗೆದ್ದಿದ್ದೀವಿ. ಸೊ ಅದಕ್ಕೂ ಸಿಕ್ಕಿಲ್ಲ ಅಂತ. ಸೊ ಇವೆಲ್ಲ ಫ್ಯಾಕ್ಟರ್ಸ್ನ ನೋಡಿಬಿಟ್ಟು ನನಗನ್ನಿಸ್ತು ಒಂದು ಅವಕಾಶ ಇದೆ ಅಂತ. ಸೊ ಅದರಿಂದ ನಾನು ಖಂಡಿತ ಎಲ್ಲರನ್ನೂ ಮಾತಾಡಿಸಿದೆ, ಮುಖ್ಯಮಂತ್ರಿಗಳನ್ನೂ ಮಾತಾಡಿಸಿದೆ, ಕಾಂಗ್ರೆಸ್ ಅಧ್ಯಕ್ಷರನ್ನ, ರಾಷ್ಟ್ರೀಯ ಅಧ್ಯಕ್ಷರನ್ನು ಮಾತಾಡಿಸಿದೆ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ನೂ ಮಾತಾಡಿಸಿದೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ನು ಮಾತಾಡಿಸಿದೆ, ಸಾಕಷ್ಟು AICC ಅವ್ರನ್ನೂ ಈ ವಿಚಾರ ಕುರಿತು ನಾನು ಮಾತಾಡಿಸಿದೆ. ಎಲ್ಲೆಲ್ಲಿ ನಾನು ಬೇರೆ ಸ್ಟೇಟ್ಸಲ್ಲಿ ನಾನು ಇನ್ಚಾರ್ಜ್ ಇದ್ದೆ, ಯಾವ AICC ಜನರಲ್ ಸೆಕ್ರೆಟರಿಗಳ ಜೊತೆ ನಾನು ಕೆಲಸ ಮಾಡಿದೆ, ಅವ್ರ ಜೊತೆನೂ ನಾನು ಮಾತಾಡಿದೆ. ಒಂದು ಅವಕಾಶ ಕಲ್ಪಿಸ್ಕೊಟ್ರೆ ಖಂಡಿತ ಸರ್ಕಾರಕ್ಕೆ, ಪಕ್ಷಕ್ಕೆ ನನಗನ್ಸುತ್ತೆ ನಾನು ಇನ್ನೂ ಸೇವೆ ಮಾಡ್ಬೋದು. ಸಾಕಷ್ಟು ಇನ್ನೂ ನನಗೆ ಅನುಭವ ಕಡಿಮೆ ಇರ್ಬೋದು, ಬಟ್ ನನ್ನದೇ ಆದಂಥ ಒಂದು ರೀತಿಯಲ್ಲಿ, ನನಗೆ ಆದಂಥ ಒಂದು ವಿಭಿನ್ನ ರೀತಿಯಲ್ಲಿ ನಾನು ಕೆಲಸ ಮಾಡ್ಬೋದಿತ್ತು ಅಂತ ನನ್ನದೇ ಆದಂಥ ಒಂದು ಕ್ರಿಯಾಶೀಲತೆ ಇದೆ. ಅದು ನಾನು ಪಕ್ಷಕ್ಕೆ, ಸರ್ಕಾರಕ್ಕೆ ತಂದು ಕೊಡ್ಬೋದಿತ್ತು ಅಂತ ನನ್ನದು ಒಂದು ಆಸೆ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರನ ಮಹಿಳಾ ವಿರೋಧಿ ಅಂತ ಈಗ ಕರಿಬೋದಾ, ಅಥವಾ ಏನು ಪರಿಣಾಮ ಬೀರ್ಬೋದು ಮೇಡಮ್ ಮಹಿಳಾ ಪ್ರಾಧಾನ್ಯತೆ ಕೊಡದೇ ಇರುವಂಥದ್ದು? ಆ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಅದನ್ನು ವರಿಷ್ಠರೇ ಕೊಡಬೇಕಾಗುತ್ತೆ. ಯಾಕಂದರೆ ಡಿಸಿಷನ್ ಮೇಕಿಂಗ್ ಬಾಡಿ ನಾನಲ್ಲ. ಡಿಸಿಷನ್ ಮೇಕಿಂಗ್ ಬಾಡಿ ನಾನಾಗಿದ್ದರೆ ಖಂಡಿತ ಅದಕ್ಕೆ ನಾನು ಉತ್ತರ ಕೊಡ್ತಾಯಿದ್ದೆ. ಬಟ್ ನಾನು ಹೇಳಿದಂಗೆ ಪಕ್ಷ ಇದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವೇನು ಮಾತಾಡ್ತೀವಿ ಬರೀ ಮಾತಿನಲ್ಲ, ಅದನ್ನು ಮಾಡಿ ತೋರಿಸೋದು ಒಂದು ಪಕ್ಷದ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಜನರು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವೇನೇ ಈಗ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂಥ ಮಾತುಗಳನ್ನ ಅದನ್ನು ನಿಭಾಯಿಸಿ ತೋರಿಸಿದಾಗ ತಾನೇ ನಾವು ಹೇಳೋದು ನಮ್ಮ ಪಕ್ಷ ಇದನ್ನೆಲ್ಲ ಮಾಡಿದ್ದೀವಿ ಅಂತ. ಅದೇ ರೀತಿ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ, ಮಹಿಳಾ ರಿಸರ್ವೇಷನ್ ಮೀಸಲಾತಿ ಫಸ್ಟು ಇಂಟ್ರಡ್ಯೂಸ್ ಮಾಡಿದೆ ಕಾಂಗ್ರೆಸ್ ಪಕ್ಷ. ಸೊ ಆ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಕಾಳಜಿ ಈ ವಿಚಾರದಲ್ಲಿ ವಹಿಸ್ಕೋಬೇಕಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ಇನ್ನೊಂದು ಕೂಡ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ತಾವೇನಾದರೂ ಇದ್ರ ಬಗ್ಗೆ CM ಜೊತೆ ಮಾತನಾಡಿದ್ರಾ? ಭರವಸೆ ಏನಾದರೂ ಕೊಟ್ಟಿದ್ದಾರಾ? ಅಲ್ಲ, ಖಂಡಿತ ಅವ್ರ ಜೊತೆ ಮನವರಿಕೆ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳ ಹತ್ರ. ಭರವಸೆ ಅಂತ ಯಾರೂ ಕೊಟ್ಟಿಲ್ಲ. ಬಟ್ ಅದೇ ಈಗ ನಾನು ಪ್ರೆಸ್ ಅವರಿಗೆಲ್ಲ ಮಾತಾಡ್ತಾ ಇದ್ದೀನಿ, ಆದ್ದರಿಂದ ಆ ಹೇಳಿಕೆಗಳಿಂದ ನನಗೆ ಯಾವ ರೀತಿ ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಮಹಿಳೆಯರ ಪರ ಅಥವಾ ಈ ವಿಚಾರದಲ್ಲಿ ಧ್ವನಿ ಎತ್ತೋದು ನನಗನ್ಸುತ್ತೆ ಮುಖ್ಯ ಇದೆ ಅಂತ. ಇದು ಪಕ್ಷದ ಚೌಕಟ್ಟು ಒಳಗಡೆನೇ ನಾನು ಮಾತಾಡ್ತಾ ಇರೋದು. ಇದು ಅಂದರೆ ಇಟ್ ಈಸ್ ಅ ಪಬ್ಲಿಕ್ ಇಶ್ಯೂ ಅಂತ ನಾನು ಅಂದ್ಕೊಳ್ತೀನಿ. ಇದೇನಾದರೂ ಮುಂದಿನ ಚುನಾವಣೆಗೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ? ಯಾಕಂದರೆ ಮಹಿಳಾ ಪ್ರಾಧಾನ್ಯತೆ ಅನ್ನುವಂಥದ್ದು ತುಂಬ ಮುಖ್ಯವಾದ ಪಾತ್ರವನ್ನು ಯಾವುದೇ ಪಕ್ಷದಲ್ಲಾಗಲಿ ವಹಿಸುತ್ತೆ.
ಬೇರೆ ಪಕ್ಷಗಳು ಕೂಡ ಇದನ್ನು ಕಡೆಗಣಿಸಿಲ್ಲ. ಆದರೆ ಕಾಂಗ್ರೆಸ್ ಈ ಬಾರಿ ಸಚಿವ ಸಂಪುಟದಲ್ಲಿ ಮಹಿಳೆಯರನ್ನ ಕಡೆಗಣಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಅಲ್ಲ, ಅದನ್ನೇ ನಾನು ಹೇಳಿದ್ನಲ್ಲ, ಮುಂದಿನ ಚುನಾವಣೆಯಷ್ಟೊತ್ತಿಗೆ ಏನಾದರೂ ಮಹಿಳಾ ಮೀಸಲಾತಿ ಜಾರಿಗೆ ಬಂದಾಗ ಈ ಪ್ರಶ್ನೆಗಳೆಲ್ಲ ಖಂಡಿತ ನಮಗೆ ಪಬ್ಲಿಕ್ ಮಾಡೇ ಮಾಡ್ತಾರೆ. ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ಕಡಿಮೆ ಪ್ರಾತಿನಿಧ್ಯ ಕೊಟ್ರಿ, ಒಂದು ಮಹಿಳೆಗೂ ಕೊಡಲಿಕ್ಕೆ ನಿಮಗೆ ಕಷ್ಟ ಆಯಿತು ಅಂತ ಈ ಥರ ಪ್ರಶ್ನೆಗಳು ಸಹಜವಾಗಿ ಬಂದೇ ಬರುತ್ತೆ ಪಕ್ಷಕ್ಕೆ. ಎಲೆಕ್ಷನ್ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಈಗ 33% ಮಹಿಳಾ ರಿಸರ್ವೇಷನ್ ಕೊಟ್ಟರೆ ಮಹಿಳೆಯರಿಗೆ ಟಿಕೆಟ್ ಕೊಡಲೇಬೇಕಾಗುತ್ತಲ್ಲ, ಇದನ್ನು ನಾವು ಎದುರಿಸಲೇಬೇಕಾಗುತ್ತೆ. ಸೊ ಪಕ್ಷ ಅದಕ್ಕೆ ಸಜ್ಜಾಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಮೇಡಮ್, ಈಗ ಎಲ್ಲ ಅಂದರೆ ಎಲೆಕ್ಟೆಡ್ 6 ಜನ ಸೇರಿ ಏನಾದರೂ ಈ ಬಗ್ಗೆ ಅಂದರೆ ಮಹಿಳಾ ಪ್ರಾಧಾನ್ಯತೆ ಬಗ್ಗೆ ಚರ್ಚೆ ಆಯಿತಾ? ಏನಾದರೂ ನೀವೇನಾದರೂ ಸಭೆ ಮಾಡಿ ಮುಂದಿನ ಅದನ್ನು ಅಹವಾಲುಗಳನ್ನು CMಗೆ ತಲುಪಿಸುವಂಥ ಕೆಲಸ ಆಗ್ತಾರಾ? ಅಟ್ಲೀಸ್ಟ್ ಒಬ್ಬರಿಗಾದರೂ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಏನಾದರೂ CM ಮುಂದೆ ಇಡ್ತೀರಾ ಅಂತ? ಎಲ್ಲರೂ ಸೇರಿ ಮಾತಾಡುವಂಥದ್ದು ಗೊತ್ತಿಲ್ಲ. ಗಂಡಸರೇ ಎಲ್ಲರೂ ಸೇರಿ ಮಾತಾಡೋದಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ನಿರೋದು ನಾವಿಷ್ಟೇ ಜನ. ಬಟ್ ಎಲ್ಲ ಮಹಿಳೆಯರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಪರವಾಗಿ ಅಂತ ಅಲ್ಲ, ಎಲ್ಲ ಮಹಿಳೆಯರ ಪರವಾಗಿ ನಾನು ಬೇಸರನ ವ್ಯಕ್ತಪಡಿಸ್ತಾ ಇದ್ದೀನಿ. ತಮ್ಮ ತಾಯಿಯವರು ಕೂಡ ಒಂದು ಹೇಳಿದ್ರು, ಕನಿಷ್ಠ ಪಕ್ಷ 3 ಆದರೂ ಕೊಡಬೇಕಿತ್ತು ಅನ್ನುವಂಥದ್ದು ಅವ್ರ ಮಾತಾಗಿತ್ತು. ಆದರೆ ಒಂದೂ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರೋದು. ಅಲ್ಲ, ಅದನ್ನೇ ನಾವು ಅಂದ್ಕೊಂಡಿದ್ವು, ನಿರೀಕ್ಷೆಯಲ್ಲಿದ್ವು. ಅಟ್ಲೀಸ್ಟ್ 2 ಆದರೂ ಮಹಿಳೆಯರಿಗೆ ಕೊಡ್ತಾರೆ ಈ ಸತಿ, ಜಾಸ್ತಿ ಯುವಕರಿಗೆ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವು. ಅದೇ ಸ್ವಲ್ಪ ನಿರಾಶಾಜನಕವಾದ ಪರಿಸ್ಥಿತಿ. ಓಕೆ, ತಮ್ಮ ಮುಂದಿನ ನಡೆ ಏನಾಗಿರ್ಬೋದು ಮೇಡಮ್? ಒಂದು ವೇಳೆ ಇದನ್ನು ನಿಮ್ಮ ಒಂದು ಮನವಿಯನ್ನು ಪೂರೈಸಿಲ್ಲ ಅಂದರೆ ತಮ್ಮ ನಡೆ ಹೇಗಿರುತ್ತೆ? ಯಾಕಂದರೆ ಈಗ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜೀನಾಮೆ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಮುಂದಿನ ನಡೆ ಏನೂ ಇಲ್ಲ. ಅದು ಕ್ಷೇತ್ರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಇನ್ನು ಎಲೆಕ್ಷನಿಗೆ 2 ವರ್ಷಕ್ಕಿಂತ ಕಡಿಮೆ ಇದೆ, 1 ವರ್ಷ 10 ತಿಂಗಳು ಅಂತ. ನಾವು ಅದನ್ನು ಲೆಕ್ಕ ಮಾಡ್ತಾ ಇರ್ತೀವಿ ಎಲ್ಲರೂ ದಿನಗಳನ್ನ. ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಲೇಬೇಕು. ಅದು ಎನಿವೇ ನಾವು ಕೊಡಲೇಬೇಕು. ಈಗ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ನಾನು ಖಂಡಿತ ಮಾಡ್ತೀನಿ. ಬೇರೆ ಏನೂ ಇಲ್ಲ, ಪಕ್ಷದ ಚೌಕಟ್ಟಲ್ಲೇ ಕೆಲಸ ಮಾಡ್ತೀವಿ. ಸರ್ಕಾರದ ಕೆಲವರು ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ದರು, ಒಂದಷ್ಟು ಜನ ಈಗ ರಾಜೀನಾಮೆ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಎಕ್ಸಾಂಪಲ್ ಪ್ರಿಯಾ ಕೃಷ್ಣ ಅವರ ಕ್ಷೇತ್ರದಲ್ಲಿ ಇಡೀ ಬ್ಲಾಕ್ ಕಾಂಗ್ರೆಸ್ನ ಸದಸ್ಯರೆಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಏನೊಂದು ಮುಂದಾಗಿರುವಂಥದ್ದು. KPCC ಕೂಡ ಹೀಗೆ ಹೊರಟಿದ್ದಾರೆ. ಅದರ ಸಂಬಂಧ ರಾಜೀನಾಮೆ ಅಸ್ತ್ರ ಬಳಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ. ಯಾಕಂದರೆ ನಾನು ಮೊದಲನೇ ಬಾರಿ ಶಾಸಕಿಯಾಗಿರೋದು. ಅವ್ರದ್ದೇ ಆದಂಥ ಬೇಡಿಕೆಗಳು, ಅವ್ರದ್ದೇ ಆದಂಥ ಒತ್ತಡಗಳನ್ನ ಹೇರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದರೆ ಅವರು ಪಕ್ಷದಲ್ಲಿ ಸುಮಾರು ಸತಿ ಗೆದ್ದು ಬಂದಿರ್ತಾರೆ. ಅವ್ರದ್ದೇ ಆದಂಥ ಒಂದು ಆಸೆಗಳಿರುತ್ತೆ. ಸೊ ಅವ್ರ ರೀತಿ ಅದನ್ನು ವ್ಯಕ್ತಪಡಿಸ್ತಾರೆ. ನಾನು ಅದು ಸರಿ ತಪ್ಪು ಅಂತ ಹೇಳೋದಿಲ್ಲ. ಬಟ್ ಏನೇ ಇದ್ರೇನು ಪಕ್ಷದ ಇದರೊಳಗಡೆ ಅಂದರೆ ಗೊಂದಲ ಆಗಬಾರ್ದು. ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಮಾಡಿಬಿಟ್ಟು ಬಗೆಹರಿಸೋದೇ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಮೇಡಮ್, ಕೊನೆಯದಾಗಿ ಈ ಸಚಿವ ಸಂಪುಟದಲ್ಲಿ ತಮ್ಮ ಕ್ಷೇತ್ರದ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೂಡ ಕೇಳಿಬಂತು. ಇದ್ರ ಬಗ್ಗೆ ಅವರು ಕೊಡುವಂಥ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು? ಇದರಲ್ಲಿ ನನ್ನ ಎಲೆಕ್ಟ್ ಆಗಿರುವಂಥವ್ರು 6 ಜನ ಇದ್ದಾರೆ. ಹೀಗಾಗಿ ಅವರಿಗೆ ಕೊಡುವಂಥ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ನಿಲುವೇನು? ಅಲ್ಲ, ನನ್ನ ಪ್ರಕಾರ ಮಹಿಳೆಯರಿಗೆ ಕೊಡಬೇಕು. ಪ್ರಥಮವಾದ ಆದ್ಯತೆ ಮಹಿಳೆಯರಿಗೆ ಕೊಡಬೇಕು. ಕರೆಕ್ಟ್. ಎರಡನೇದು ಚುನಾಯಿತ ಪ್ರತಿನಿಧಿಗೆ ಕೊಡಬೇಕಾಗಿರೋದು ಪಕ್ಷದ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅದು ಅನೌನ್ಸ್ ಮಾಡಿ ಯಾಕೆ ಹಿಂದೆ ತೆಗೆದ್ರು ಅಂತ ನಾನು ಅದಕ್ಕೆ ಹೇಳಲಿಕ್ಕೆ ಬರೋದಿಲ್ಲ. ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಇದಿಷ್ಟು ನಯನಾ ಮೋಟಮ್ ಅವರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.